ಯಾಕೋ ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ಮಾಡ್ತೀವಿ ಏನು ಒಂದು ಅರ್ಥನೇ ಆಗ್ತಿಲ್ಲ. ಯಾವ ಕೆಲಸ ನಡೀತಾ ಇಲ್ಲ, ಯಾವ ಕೆಲಸಕ್ಕೂ ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಾಯಿಲ್ಲ. ಒಂಥರ ಇಕ್ಕಟ್ಟು ಥರ ಅನಿಸ್ಬಿಟ್ಟಿದೆ. ಎಲ್ಲ ಕೈ ನಿಂತಿರೋ ಥರ ಒಂದೊಂದು ಟೈಮು ಅನಿಸ್ಬಿಡುತ್ತೆ ಲೈಫು. ಏನಿದ್ರು ಇಲ್ದಿದ್ರು ಸಾಕ್ತಾ ಇರಬೇಕು ಜೀವನದಲ್ಲಿ ಮುಂದೆ. ಇವತ್ತು ಮೆಂತ್ಯ ಸೊಪ್ಪು ತೊಗೊಂಬಂದಿದ್ರು, ಅದನ್ನು ಬಿಡಿಸ್ಕೊಂಡು ಇಬ್ಬರು ಸ್ವಲ್ಪ ಹೊತ್ತು ಕೂತಿದ್ವಿ ಬೆಳಿಗ್ಗೆನೆ. ಇನ್ನೇನು ಮಾಡೋಣ ಏನೇನೋ ಟೆನ್ಷನಲ್ಲಿ ಏನು ತಿಂಡಿ ಬೇಡ ಏನು ಬೇಡ ಅಂತ ಸುಮ್ಮನೆ ಕೂತ್ಕೊಂಡಿದ್ದೆ. ಇನ್ನು ಒಲೆಯಲ್ಲಿ ಅಡುಗೆ ಮಾಡ್ತಿರ್ತೀನಿ ಅವಾಗವಾಗ. ಇತ್ತೀಚೆಗೆ ಒಲೆ ಹಾಕಿದ್ದು ನಾನು. ಅದಕ್ಕೆ ತುಂಬ ಬಿಸಿಲಿರುತ್ತೆ, ಬೆಳಗ್ಗೆ ಟೈಮ್ ಮಾಡೋಕ್ಕಾಗಲ್ಲ, ಸಂಜೆ ಟೈಮೇ ಮಾಡಬೇಕು. ಒಲೆಯಲ್ಲಿ ಕೆಲವೊಂದು ಅಡುಗೆ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಅದಕ್ಕೆ ಒಲೆಯಲ್ಲಿ ಮಾಡೋದ್ರಿಂದ ಸರಿ. ನಮ್ಮ ಮನೇಲಿ ಒಂದು ದೊಡ್ಡದೊಂದು ಛತ್ರಿ ಇತ್ತು, ಅದನ್ನು ಹಾಕ್ಕೊಡ್ತೀನಿ ನೆರಳಿಗೆ ನೋಡೋಣ ಅಂದ್ಬಿಟ್ಟು. ಅದೇನೇನೋ ಸರ್ಕಸ್ ಮಾಡಿದ್ರು, ಆದ್ರೂ ಅಲ್ಲೆಲ್ಲ ಕೂತ್ಕೊಂಡು ಎಲ್ಲ ನೋಡಿದೆ. ಬಿಸಿಲು ತಡೆಯಲ್ಲ ಅದು ಛತ್ರಿ. ಏನೋ ಸ್ವಲ್ಪ ಸೀಟ್ ಥರ ಏನೋ ಹಾಕ್ಕೊಂಡ್ರೆ ಚೆನ್ನಾಗಿರೋದು. ಆದರೆ ಎಷ್ಟು ಟೆಂಪ್ರವರಿಗೆಲ್ಲ ಏನಕ್ಕೆ ಸೀಟು ಅದೆಲ್ಲ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟು ಎತ್ತಿಟ್ವಿ. ಸಂಜೆ ಟೈಮೇ ಬಿಸಿಲೆಲ್ಲ ಹೋದ್ಮೇಲೆ ಒಲೆಯಲ್ಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಇನ್ನು ನಿನ್ನೆ ದೋಸೆ ಹಿಟ್ಟು ಬಿಟ್ಟಿದ್ವಲ್ಲ, ಅದಕ್ಕೆ ದೋಸೆ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಊರ ಕಡೆನೋ ಬಾಳೆ ದಿಂಡಲ್ಲಿ ತವಕ್ಕೆ ಎಣ್ಣೆ ಹಚ್ಚೋದಂತೆ. ಅದು ಊರು ಇಷ್ಟ ಇಲ್ಲ, ಅದಕ್ಕೆ ಅದರಲ್ಲಿ ಇವತ್ತು ಎಣ್ಣೆ ಹಚ್ಚುತ್ತೀನಿ ಅಂದ್ಬಿಟ್ಟು ಇದು ಮಾಡಿದ್ರು. ಈ ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಹೆಣ್ಮಕ್ಳಿಗೆ ಎಷ್ಟು ಯೂಸ್ ಆಗುತ್ತೆ ಅಂದರೆ, ಏನು ತಿಂಡಿ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ದಿಢೀರ್ನೇ ಸ್ವಲ್ಪ ಫ್ರಿಜ್ಜಿಂದ ತೆಗೆದು ಮಾಡ್ಕೊಂಬಿಡ್ಬೋದು. ನೋಡಿ ತವಕ್ಕೆ ಹಚ್ಚುತ್ತಾ ಇದ್ದಾರೆ. ಇದೆಲ್ಲ ನನಗೆ ಗೊತ್ತಿಲ್ಲ. ಇವತ್ತೇ ಅವರೂ ಮಾಡಿದ್ದು ಬಾಳೆ ದಿಂಡನ್ನ ಕಟ್ ಮಾಡಿಕೊಂಡು ದೋಸೆ ಮಾಡಿಕೊಡ್ತಾ ಇದ್ದಾರೆ. ನಾನು ತುಂಬ ರಿಸ್ಕೊಂಡು ನೋಡಿದ್ದೀನಿ. ನಮ್ಮನ್ನು ಯಾರಾರ ಕೂರಿಸಿ ದೋಸೆ ಮಾಡಿಕೊಡ್ಬಾರ್ದಂತ. ಇದಕ್ಕೆ ಮುಂಚೆ ಎಲ್ಲ ನನಗದು ಅನಿಸೇ ಇರಲಿಲ್ಲ. ಯಾಕಂದ್ರೆ ನಮ್ಮನೇಲಿ ಯಾವಾಗಲೂ ಬಿಸಿ ಬಿಸಿ ದೋಸೆ ಹಾಕ್ಕೊಡ್ತಿರ್ತಾರೆ. ನನಗೆ ಗೊತ್ತಿಲ್ಲ, ರೀಲ್ಸ್ ನೋಡಿದಾಗ ಎಷ್ಟು ಜನ ಹೆಣ್ಮಕ್ಳು ಆಸೆ ಇದು, ನಮ್ಮನ್ನು ಯಾರೋ ಒಬ್ಬರು ಕೂರಿಸಿ ಬಿಸಿ ಬಿಸಿ ದೋಸೆ ಹಾಕ್ಕೊಡ್ಬಾರ್ದು ಅಂತ ಎಷ್ಟು ಫೀಲ್ ಮಾಡ್ಕೊತಾರಲ್ವ. ನಾನು ನಿಜವಾಗ್ಲೂ ಲಕ್ಕಿ ಅಂತಲೇ ಅನಿಸುತ್ತೆ. ಯಾವಾಗಲೂ ಅಷ್ಟೇ ಕೂರಿಸ್ಬಿಟ್ಟು ಬಿಸಿ ಬಿಸಿ ದೋಸೆ ಹಾಕ್ಕೊಡ್ತಾ ಇರ್ತಾರೆ. ಇನ್ನು ದೋಸೆಗೆ ನೆನ್ನೆ ಮಾಡಿದ ಬಸ್ಸಾರಿದೆ. ಯಾವತ್ತೂ ಬಸ್ಸಾರಲ್ಲೆಲ್ಲ ನಾನು ಟೇಸ್ಟ್ ಮಾಡಿರಲಿಲ್ಲ. ಇವತ್ತು ಬೆಳಿಗ್ಗೆ ತಿನ್ನೋದು 2 ದೋಸೆಗೆ ಇನ್ನೇನು ಅಂದ್ಬಿಟ್ಟು ಇಂಟ್ರೆಸ್ಟ್ ಇರಲಿಲ್ಲ ಮೊದಲೇ. ಸ್ವಲ್ಪ ಪಲ್ಯ, ಬಸ್ಸಾರು, ಪಪ್ಪಾಯ ಹಣ್ಣೆಲ್ಲ ಕಟ್ ಮಾಡಿ ದೋಸೆ ಹಾಕ್ಕೊಟ್ರು. ಅವರೇ ತೊಗೊಂಬಂದು ಕೊಟ್ಟರು. ತಿಂದೆ. ಕ್ರಿಸ್ಪಿಯಾಗಂತೂ ನಿಜವಾಗ್ಲೂ ಸಖತ್ತಾಗಿರುತ್ತೆ. ಯಾವಾಗಲೂ ಮಾಡ್ತಾ ಇರ್ತಾರೆ, ತುಂಬ ರುಚಿಯಾಗಿರುತ್ತೆ. ಇನ್ನು ನಾವು ಅಡುಗೆ ಮಾಡಬೇಕಾದ್ರೆ ಅವರು ಬಡಿಸಿದಾಗ ಅವ್ರು ಚೆನ್ನಾಗಿದೆ ಅಂತ ಹೇಗೆ ಹೇಳಬೇಕು ಅಂತ ಅಂತೀವೋ, ಹಾಗೆ ನಾವು ಚೆನ್ನಾಗಿದೆ ಅಂತ ಹೇಳ್ಬೇಕಲ್ವ. ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸ್ವಲ್ಪ ಫಾಲೋ ಮಾಡಿ.